ವೆಲ್ಕಮ್ ಬ್ಯಾಕ್ ಟು ವಿಜಯಶ್ರೀಸ್ ಲಾಗ್. ಸೊ ಇವತ್ತು ಬೆಳಗ್ಗೆನೆ ರೆಡಿಯಾಗಿ ಇವತ್ತು ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಇವತ್ತಾಗಿರುತ್ತೆ ತುಳಸಿ ಆಂಟಿಯವರ ಮನೆಯ ಗುರುಪ್ರವೇಶ. ಮನೆಯಲ್ಲಿ ಅಲ್ಲ, ಮನೆಯ ಗುರುಪ್ರವೇಶ. ಸೊ ತುಳಸಿ ಆಂಟಿಯವರು ಕೂಡ ಅವ್ರ ಊರಲ್ಲಿ ಅಂದರೆ ನೇಟಿವಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಅಲ್ಲಿ ಇವತ್ತು ಗುರುಪ್ರವೇಶ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೊರಡಬೇಕು ನಾವಿವಾಗ. ಆ್ಯಂಡ್ ನಾನೆಲ್ಲ ಈ ಥರ ಸಿಂಪಲ್ಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸ್ವಲ್ಪ ಲೇಟೇ ಆಗೋಯಿತು. ನಾವು 8 o'clock ಬಿಡೋಣ ಅಂತ ಅಂದ್ಕೊಂಡಿದ್ದು, ಬೇಗ ಬನ್ನಿ ಅಂತ ಹೇಳಿದರು. ಸೊ 8 o'clock ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಮ್ಮ ಮಾವ ಅವರು ಶಿವಗಂಗೆಯಲ್ಲೇ ಇದ್ದರು ನೈಟು. ಸೊ ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಗೋಗಿದೆ. ಸೊ ಆಲ್ಮೋಸ್ಟ್ 10 o'clock ಆಗಿದೆ ಈಗ. ಇನ್ನೂ ಏನೂ ತಿಂದಿಲ್ಲ. ಸೊ ಕೆಳಗಡೆ ಹೋಗಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹೌ ಇಸ್ ಮೈ ಸ್ಯಾರಿ? ಫುಲ್ ಕಾಣಿಸ್ತಾ ಇದೆಯಾ? ಆ್ಯಂಡ್ ಯಾವ ಊರಲ್ಲಿ ಕಟ್ಟಿರೋದು, ಯಾರ್ಯಾರು ಬರ್ತಾರೆ ನಮ್ಮ ಜೊತೆ ಅಂತೆಲ್ಲ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಆ್ಯಂಡ್ ಹಾಗೆ ಹರ್ಷಿತಾ, ತುಳಸಿ ಆಂಟಿ ಹೇಗೆ ರೆಡಿಯಾಗಿರ್ತಾರೆ ಅಂತ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಲಾಗ್. ಕಮ್ ಕೆಳಗಡೆ ಬಂದು ತಿಂಡಿ ಎಲ್ಲ ಮುಗಿಸೋಷ್ಟರಲ್ಲಿ ಗೌರಮ್ಮ ಆಂಟಿ ಮತ್ತು ಪದ್ಮಾ ಆಂಟಿ ಕೂಡ ಬಂದಿದ್ದರು. ಸೊ ಹಾಗೆ ಎಲ್ಲರೂ ಒಂದು ಸೆಲ್ಫಿ ತಗೊಂಡು ಹೊರಟ್ವಿ. ಆ್ಯಂಡ್ ಇವರು ತುಳಸಿ ಆಂಟಿಯವರು ಮನೆ ಕಟ್ಟಿರೋದು ಜೋಗಪಾಳ್ಯ ಅಂತ ಹೇಳ್ಬಿಟ್ಟು ಸೋಲೂರು ಹತ್ರ ಬರುತ್ತೆ, ಕುಣಿಗಲ್ ರೋಡು. ಸೊ ಅಲ್ಲಿ ನೇಟಿವಲ್ಲಿ ಒಂದು ಮನೆ ಕಟ್ಸಿರೋದು. ಸೊ ಅಲ್ಲಿಗೆ ಹೋಗಬೇಕು. ಸೊ ನಾವು 4 ಜನ ಪ್ಲಸ್ ಡ್ರೈವರ್ ಅಣ್ಣ ಪ್ಲಸ್ ಜಯಲಕ್ಷ್ಮಿ ಆಂಟಿ ಕೂಡ ಬರ್ತಾರೆ ಕೆಳಗಡೆ. ಸೊ ಅವ್ರ ಮೇಲೆಗಡೆ ಬಂದಿರಲಿಲ್ಲ. ಸೊ ಅವ್ರ ಮೇಲೆಗಡೆ ಬಂದಿದ್ರಲ್ಲ. ಸೊ ಹಾಗೆ ಒಂದಷ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ. ನಮ್ಮ ಮನೆಯಿಂದ ಒಂದು 1.5 hour ಬೇಕೇ ಬೇಕು ಅಲ್ಲಿಗೆ ಹೋಗೋದಕ್ಕೆ. ಸೊ ಹೋಗೋಷ್ಟರಲ್ಲಿ ಆ ಪೂಜೆ ಕೂಡ ಶುರುವಾಗಿ ಕತೆ ಓದ್ತಾಯಿದ್ರು. ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಮಿಗೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ಮಂತ್ರವೇ ತುಂಬಿದೆ ಮನವೆಂಬ ಮಂಟಪ ಬೆಳಕಾಗಿದೆ. ಹರಿನನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ. ಆಗಸ್ಟಲ್ಲಿ ಕತೆ ಎಲ್ಲ ಶುರುವಾಗಿತ್ತು. ಇನ್ನೂ 2 ಕತೆ ಬಾಕಿ ಇತ್ತು, ಅಧ್ಯಾಯಗಳು ಸತ್ಯನಾರಾಯಣ ಸ್ವಾಮಿ ಪೂಜೆದು. ಅದನ್ನು ಕೂಡ ಮುಗಿಸ್ಕೊಂಡು ಅಂಕಲ್ ತುಂಬ ಚೆನ್ನಾಗಿ ಹಾಡೆಲ್ಲ ಆಡ್ತಾರೆ. ಸೊ ಅವ್ರ ಜೊತೆ ನಾವು ಕೂಡ ಹಾಡಾಡಿ ಜನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಆ್ಯಂಡ್ ಹಾಗೆ ಆಂಟಿ ಅಂತೂ ಸೂಪರಾಗಿ ಕಾಣಿಸ್ತಿದ್ರು ರೆಸ್ಟೋರೆಂಟ್ ಸ್ಯಾರಿಯಲ್ಲಿ. ಆ್ಯಂಡ್ ಹಾಗೆ ಅವರು ಕೂಡ ಎಲ್ಲ ಆರತಿ ಮಾಡಿ ಆ್ಯಂಡ್ ಪೂಜೆಯಲ್ಲಿ ಭಾಗವಹಿಸ್ದಂಗೆ ಆಯಿತು. ಬಿಕಾಸ್ ನಾವು ಪೂಜೆ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅಯ್ಯೋ ನಮ್ಮದು ದೊಡ್ಡದಾಗಿದೆ ಆಂಟಿ, ಅದರೊಳಗಡೆ ಇನ್ನು ಮಾಡೋದಿರೋದು. ಊರಲ್ಲಿ ಜಾಗ ಇದೆಯಲ್ಲ, ದೊಡ್ಡದಾಗಿ ಬಂದ್ಬಿಡ್ತು ಅಲ್ಲಿ. ಅದನ್ನೆಲ್ಲ ಡೈನಿಂಗ್ ಟೇಬಲ್ಸ್ ಹಾಕಿ ಫಿಲ್ ಮಾಡೋದು.
ಮುಗಿಸ್ಕೊಂಡು ಹಾಗೆ ಕುತ್ಕೊಂಡಿದ್ರಲ್ಲ ಪೂಜೆಗೆ ಅವ್ರಿಗೆಲ್ಲನೂ ದೃಷ್ಟಿ ತೆಗಿಬೇಕಾಗಿತ್ತು. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ದೇವರ ಅಲಂಕಾರ ಅಂತೂ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಮೇಲೆಗಡೆ ಹೋಗಿ ನಾವೆಲ್ಲರೂ ಬಂದಿದ್ರಲ್ಲ, ಸೊ ಒಂದಷ್ಟು ಜನ ಎಲ್ಲ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ ಹರ್ಷಿತನ ಜೊತೆ, ಅವ್ರ ಚಿಕ್ಕಮ್ಮನ ಜೊತೆ, ಎಲ್ಲರ ಜೊತೆನೂ. ಸೊ ಹರ್ಷಿತಾ ಅಂತೂ ತೇಟ್ ಹಳ್ಳಿ ಹುಡುಗಿ ಥರನೇ ಕಾಣಿಸ್ತಾ ಇದ್ಲು, ಪುಟ್ಟಮಳ್ಳಿ ಥರ ಕಾಣಿಸ್ತಾ ಇದ್ಲು. ಆ್ಯಂಡ್ ಇದು ಸ್ಯಾರಿ ಅಲ್ಲಿ ಹೊಲಿಸಿರೋ ಅಂಥದ್ದು ವಿತಿನ್ 3 ಡೇಸಲ್ಲಿ ಹೊಲ್ಕೊಟ್ರು ಪಾಪ ಅವರು. ಎಲ್ಲಿ ಹೊಲಿಸಿದ್ದು, ಆ ಶಾಪ್ ಹೆಸರೇನು ಅಂತೆಲ್ಲ ನಿಮಗೆ ಬೇಕಾಗಿದ್ರೆ ಇನ್ಫಾರ್ಮೇಷನ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ಸ್ ಅಂತೂ ಅವಳಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಂದ್ಕೊತಾ ಇತ್ತು. ಆ್ಯಂಡ್ ಒಂದಷ್ಟು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಮೇಲೆಗಡೆ ಹೋಗಿದ್ವಲ್ಲ, ಸೊ ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅಲ್ಲೇ ಒಂದಷ್ಟು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಕೆಳಗಡೆ ಹೋಗೋಣ ನಡೀರಿ. ಇವ್ರೇನು ಊಟಕ್ಕೆ ಹೊರಟ್ಬಿಟ್ರೇನೋ, ಹಸು ಕರುಗಳು ಎತ್ತುಗಳು. ಊಟಕ್ಕೆ ಕ್ಯೂ ನಿಂತಿದ್ದೇವೆ. ನಾವೆಲ್ಲ ಫೋಟೋಶೂಟ್ ಮುಗಿಸ್ಕೊಂಬರೋಷ್ಟರಲ್ಲಿ ಕ್ಯೂ ಆಗೋಗಿತ್ತು, ಅಂದರೆ ಫಸ್ಟ್ನೇ ಬಂತು ಫಿಲ್ ಆಗೋಗಿತ್ತು. ಸೊ ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಒಳಗಡೆಗೆ ಬಂದು ಅವ್ರ ದೇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿರೋ ಫೋಟೋ ತಂದಿಟ್ಟಿದ್ರು. ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ದೇವ್ರ ಮನೆ ಡೆಕೋರೇಷನ್ ಕೂಡ ಚೆನ್ನಾಗಿತ್ತು. ಸೊ ಹಾಗೆ ಅಲ್ಲೊಂದಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ತುಳಸಿ ಆಂಟಿ ಜೊತೆ ಫೋಟೋನೇ ಇಡಿಸ್ಕೊಂಡಿರಲಿಲ್ಲ. ಈ ಟೀಮಲ್ಲಿ ಅಮ್ಮಯ್ಯ ಆಂಟಿ ಮಿಸ್ ಆಗಿದ್ದಾರೆ. ಬಟ್ ಅದಾದಮೇಲೆ ಬಂದರು ಅಮ್ಮಯ್ಯ ಆಂಟಿ, ಆ ಫೋಟೋ ನನ್ನ ಫೋನಲ್ಲಿ ಇಲ್ಲ. ಸೊ ಹಾಗಾಗಿ ಅದಾದಮೇಲೆ ಇದು ಬಂದು ಹರ್ಷಿತಾ ಅವ್ರ ಅಕ್ಕ, ಅಂದರೆ ದೊಡ್ಡಪ್ಪನ ಮಗಳು. ಸೊ ಅವರು ಕೂಡ ಅವರ ಜೊತೆ ಫೋಟೋ ಇಡಿಸ್ಕೊಂಡ್ವಿ. ಆ್ಯಂಡ್ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಗ್ರೀನರಿ, ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನೆಲ್ಲ ಮುಗಿಸೋಷ್ಟರಲ್ಲಿ ಅಂದರೆ ದಾಸರಳ್ಳಿ MLA ಮುನಿರಾಜು ಅವರು ಬಂದಿದ್ದರು. ಸೊ ಅವ್ರಿಗೂ ಜೊತೆನೂ ಅವ್ರಿಗೆಲ್ಲ ಆರತಿ ಕೊಟ್ಟು ಅವ್ರ ಜೊತೆನೂ ಫೋಟೋಸ್ ಎಲ್ಲ ಇಡಿಸ್ಕೊಂಡ್ರು ಇವರು. ಇವ್ರು ಬಂದು ಹೋಗಿದ್ದಾದ್ಮೇಲೆ ನಾವು ಕೂಡ ಮನೆ ಕಡೆಗೆ ಹೊರಟ್ವಿ. ಬಿಕಾಸ್ ಟೈಮ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ಅವ್ರ ಊರಿಂದ ಬರ್ತಾ ಇಲ್ಲೇ ಸೈಡಲ್ಲಿ ರೆಸ್ಟೋರೆಂಟ್ ಸಿಗುತ್ತೆ. ಸೊ ಕಾಫಿ ಕಟ್ಟೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರೂ ಕಾಫಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ದೀರಿ. ಆ್ಯಂಡ್ ಟೀ ಮಾತ್ರ ಸೂಪರ್ ಆಯಿತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಔಟಿಂಗ್ ಈ ಥರ ಇತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಒಂದಷ್ಟು ಪಿಕ್ಸ್ ಕೂಡ ತಗೊಂಡ್ವಿ, ಇಲ್ಲಿ ಹೋಗಿದ್ವಲ್ಲ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್. ಅದ್ರಲ್ಲ ಈ ಲಾಗ್ ಆಗಿತ್ತು ತುಳಸಿ ಆಂಟಿ ಅವ್ರ ಮನೆಯ ಊರಿನ ಗುರುಪ್ರವೇಶ. ಸೊ ಈ ಲಾಗ್ ಹೇಗಿತ್ತು ಆ್ಯಂಡ್ ಅವರು ಯಾವ ಥರ ರೆಡಿ ಆಗಿದ್ರು ಅಂತೆಲ್ಲ ತೋರಿಸಿದ್ದೀನಿ. ಆ್ಯಂಡ್ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.